ಬೆಂಗಳೂರಲ್ಲಿ ಗರ್ಭಿಣಿ ಬೆಕ್ಕಿನ ಕಿಡ್ನಾಪ್ ಆಗಿರುವಂತಹ ಆರೋಪ ಕೇಳಿಬಂದಿದೆ. ಗರ್ಭಿಣಿ ಬೆಕ್ಕನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅದರ ಮಾಲೀಕರು ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ HL ಠಾಣೆಯಲ್ಲಿ 9 ಮಂದಿ ವಿರುದ್ಧ ಎಫ್ಐಆರ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗರ್ಭಿಣಿಯಾಗಿದ್ದಂಥ ಬೆಕ್ಕನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲು ಮಾಡಿರೋದು. 9 ಮಂದಿ ವಿರುದ್ಧ ಬರೋಬ್ಬರಿ ಎಫ್ಐಆರ್ ಆಗಿರೋದು. ಹರೀಶ್ ಅನ್ನೋರಿಂದ HL ಠಾಣೆಗೆ ದೂರು ಕೊಡಲಾಗಿದೆ. ಅಪಾರ್ಟ್ಮೆಂಟ್ ಸಿಬ್ಬಂದಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವ್ಯಾನ್ಶಿ ಸಾಲಿಟೇರ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ಮೇಲೆ ದೂರನ್ನು ಕೊಟ್ಟಿರೋದು. ಅಪಾರ್ಟ್ಮೆಂಟ್ನ ಅಧ್ಯಕ್ಷ ಶ್ರೀರಾಮ್ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿ ಒಟ್ಟಾರೆಯಾಗಿ 9 ಜನರ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರಯಾಲಿಟಿ ಆಕ್ಟ್ನ ಅಡಿಯಲ್ಲಿ ಎಫ್ಐಆರ್ ಆಗಿರೋದು. ಹರೀಶ್ ಅನ್ನೋರಿಂದ HL ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಕೇಳೋಕ್ ವಿಚಿತ್ರ, ನೋಡೋಕ್ ವಿಚಿತ್ರ ಇದ್ರೂ ಕೂಡ ನಿಜಾನೇ, ಸತ್ಯಾನೇ. 9 ಮಂದಿ ವಿರುದ್ಧ ಕೇಸ್ ಕೊಡುವಂಥದ್ದು ಏನಾಗಿತ್ತು? ಅಂದ್ರೆ ಈ ಬೆಕ್ಕಿನಿಂದ ಏನಾದರೂ ಅಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇತ್ತಾ? ಉದ್ದೇಶಪೂರ್ವಕವಾಗಿನೇ ಅದನ್ನ ಕಿಡ್ನಾಪ್ ಮಾಡಿ ಏನಾದರೂ ಹತ್ಯೆಗೈಯುವಂಥ ಕೆಲಸ ಏನಾದರೂ ಆಗಿದೆ ಅನ್ನುವಂಥ ಮಾಹಿತಿ ಏನಾದರೂ ಸಿಕ್ಕಿದೆ ಇದುವರೆಗೂ? ಅರುಣ್, ಪ್ರಮುಖವಾಗಿ ಅಲ್ಲಿನ ನಿವಾಸಿಗಳು ಪ್ರಾಣಿದಯಾ ಸಂಘಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ಓಡಾಡ್ಕೊಳ್ತಾ ಇದ್ದಂತಹ ಒಂದು ಗರ್ಭಿಣಿಯ ಒಂದು ಬೆಕ್ಕನ್ನ ಇವರು ಉದ್ದೇಶಪೂರ್ವಕವಾಗಿ ಅದನ್ನ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಕೊಲೆ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದು ಈ ಇತ್ತೀಚಿನ ದಿನಗಳಾಗಿರುವಂತದ್ದು, ಕಳೆದ 15 ದಿನಗಳ ಒಳಗಾಗಿ ಈ ಉತ್ತರ ಆಗಿರುವಂತದ್ದು. ಯಾಕಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಆ ಬೆಕ್ಕು ಓಡಾಡ್ಕೊಂಡು ತನ್ಪಾಡು ತಾನಿರ್ತಾ ಇತ್ತು. ಯಾರೊಬ್ಬರು ಮನೆಯ ನಿವಾಸಿಗಳು ಸ್ವಲ್ಪ ಆಹಾರವನ್ನ ಕೊಡ್ತಾ ಇದ್ರು. ಇವ್ರು ಯಾರಿಗೂ ಕೂಡ ಸಮಸ್ಯೆ ಇರ್ಲಿಲ್ಲ. ಆದ್ರೆ ಅದನ್ನ ಕಾಣದಂತೆ ಅಲ್ಲಿ ಏನು ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ನೋಡ್ಕೊಳ್ತಾರೆ, ಅದರ ಅಧ್ಯಕ್ಷರು ಅಂತ ಇರ್ತಾರೆ, ಅವರು ಮತ್ತೆ ಕೆಲವರೆಲ್ಲ ಸೇರ್ಕೊಂಡು ಬೇಕಂತಾನೆ ಅದನ್ನ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಅದನ್ನ ಏನೋ ಒಂದು ಸಮಸ್ಯೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆ ಸಂಬಂಧಪಟ್ಟಂತೆ 9 ಮಂದಿಯ ವಿರುದ್ಧ ಪ್ರಾಣಿದಯಾ ಸಂಘದ ಹರೀಶ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು HL ಠಾಣೆಯಲ್ಲಿ. ಈಗ ಪ್ರಿವೆನ್ಷನ್ ಇನ್ನೊಂದು ಅನಿಮಲ್ ಒಂದು ಆಕ್ಟ್ ಅಡಿಯಲ್ಲಿ ಈಗ ಪ್ರಕರಣವನ್ನ 9 ಮಂದಿಯ ಮೇಲೆ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಈಗ ಸಂಬಂಧಪಟ್ಟಂತೆ ಈಗ ಇದುವರೆಗೂ ಕೂಡ ಬೆಕ್ಕು ಎಲ್ಲಿದೆ, ಎಲ್ಲಿ ತೆಗೆದುಕೊಂಡು ಹೋಗ್ಬಿಟ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ಅವರು ಆಟೋದಲ್ಲಿ ಪ್ಯಾಕ್ಡ್ ಆಗಿ ಒಂದು ಬೆಕ್ಕನ್ನ ಇಟ್ಕೊಂಡು ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಕೆಲವು ಫೋಟೋಸ್ ಅನ್ನ ವೈರಲ್ ಮಾಡ್ತಾ ಇರೋದು. ಮತ್ತೆ ಆ ಬೆಕ್ಕು ಅದು ಮನೆ ಅಂದ್ರೆ ಆ ಅಪಾರ್ಟ್ಮೆಂಟ್ ಒಳಗಡೆ ಓಡಾಡ್ತಿರುವಂತದ್ದೆಲ್ಲ ಆ ನಿವಾಸಿಗಳೇ ಅವರು ರೆಕಾರ್ಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾರಿಗೂ ಕೂಡ ಸಮಸ್ಯೆ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಾವು ನ್ಯಾಯ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳಾಗುವಂತದ್ದು, ಆ ಬಗ್ಗೆ ಠಾಣೆ ಮೆಟ್ಟಿಲಿರುವಂತದ್ದು ಸಹಜ, ಸರ್ವೇ ಸಾಮಾನ್ಯ ಆಗಿದೆ. ಮತ್ತೆ ಹಸುಗಳ ಕಳ್ತನ ವಿಚಾರಗಳಲ್ಲೂ ಕೂಡ ಆಗ್ತಾ ಇರುವಂತದ್ದು. ಈಗ ಬೆಕ್ಕಿನ ವಿಚಾರಕ್ಕೂ ಕೂಡ ಈಗ ಒಂದು ಠಾಣೆ ಮೆಟ್ಲೇರಿದ್ದು 9 ಮಂದಿ ವಿರುದ್ಧ ಇವಾಗ ಕೇಸ್ ದಾಖಲಾಗಿದೆ. ಈಗ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಟ್ಟು, ಅದರಲ್ಲಿ ಶ್ರೀರಾಮ್ ಅಂತ ಹೇಳಿ ಪ್ರೆಸಿಡೆಂಟ್ ಅಂತ ಏನಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಕ್ಕೆ ಈಗ HL ಪೊಲೀಸರು ಮುಂದಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.